ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಸುಲಭವಾಗಿ ಮಾಡುವ ಕಡಲೆಬೇಳೆ ವಡ ಮಾಡ್ತಾ ರೆಸಿಪಿ ಹೇಳ್ತಾ ಇದ್ದೀನಿ. ನೋಡೋಣ ಬರೀ ಅದಕ್ಕೆ ಏನೇನು ಸಾಮಾನು ಬೇಕಂತ ನೋಡೋಣ ಬರೀ. ಅದಕ್ಕೆ ಒಂದು ಗಂಟಲು ಕಡಲೆಬೇಳೆ ನೆನೆಯಿಡ್ಬೇಕ್ರಿ. ಒಂದು ತಾಸಲ್ಲ 2 ಗಂಟೆ ನೆನೆಯಿಡ್ಬೇಕು. ನೆನೆಯಿಟ್ಟು ನೀರು ಬಸ್ತು ಮಿಕ್ಸಿ ಹಾಕ್ಕೋಬೇಕ್ರಿ. ಮಿಕ್ಸಿಗೆ ನುಗ್ನಾಗ ಪೇಸ್ಟ್ ಮಾಡಬಾರ್ದು. ಇರುತ್ತೆ ಕವಳ ಸ್ವಲ್ಪ ಕಾಳು ಕಾಳು ತಿನ್ಬೇಕು. ಅದು ಆ ಥರ ಮಿಕ್ಸಿ ಮಾಡ್ಕೊಂಡು ನೋಡಿ ಮಿಕ್ಸಿ ಮಾಡ್ಕೋಬೇಕ್ರಿ. ನೀರೆಲ್ಲ ಬಸ್ತು ಮಿಕ್ಸ್ ಮಾಡ್ಕೊಂಡೆಲ್ಲ ಕಲ್ಸ್ಕೊಬೇಕ್ರಿ. ಅದನ್ನ ನೋಡಿ ಇದೇ ಥರ ಇಷ್ಟು ಎಲ್ಲ ಕಲ್ಸ್ಕೊಬೇಕ್ರಿ. ಇದು ಎಲ್ಲ ಮಿಕ್ಸ್ ಆಗಬೇಕು. ನೋಡಿ ಈ ಥರ ಮಿಕ್ಸ್ ಆಗಿದೆ. ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಚಪಾತಿ ಹಿಟ್ಟು ಯಾವ ಹಾಕಿ ಸ್ವಲ್ಪ 10 ನಿಮಿಷ ಬಿಟ್ಟು ಆಮೇಲೆ ಹೊಳ್ಸೋಕೋಬೇಕ್ರಿ. ಅದನ್ನ ಹಂಗಿಂದಕ್ಕೆ ಒಳಸಿ ಹಾಕ್ಬಾರ್ದ್ರಿ. ಅದು ಒಂದು ಸ್ವಲ್ಪ ಕ್ರಿಸ್ಪಿ ಆಗುತ್ತಾನು ಕೆಂಪಗೆ ಆಗ್ಬೇಕ್ರಿ. ಅದು ಕಲರ್ ಬರ್ಬೇಕದು. ಅದು ತಣ್ಣದನ ಒಳ್ಳೆ ಬೇಯಿಸ್ಕೋಬೇಕ್ರಿ. ಇದನ್ನ ಇಲ್ಲಾಂದ್ರೆ ಯಾಕಂದ್ರೆ ಒಳಗೆ ಹಿಟ್ಟು ಬೆಂದಿರಂಗಿಲ್ಲದು. ಅದು ಸಂಬಂಧ ಕೆಂಪು ಆಗುವವರೆಗೂ ಬೇಯಿಸ್ಕೋಬೇಕು ನೋಡ್ರಿ. ಇದು ಈ ಥರ ನೋಡಿರಿ. ವಡ ಪಟ ಪಟ ಅಂತ 15 ನಿಮಿಷದಾಗ ಇದು ಕಡಲೆಬೇಳೆ ವಡ ರೆಡಿ ಆಯ್ತು ನೋಡಿರಿ. ನೋಡಿ ಅದ್ರೊಳಗೆ ಶೇಂಗಾ ಚಟ್ನಿಯಾರ ಕೊಬ್ಬರಿ ಚಟ್ನಿಯಾರ ಯಾವ್ದು ಬೇಕಾದ್ರೂ ಕಾಂಬಿನೇಷನ್ ಯಾವ್ದು ಬೇಕಾದ್ರೂ ಮಾಡ್ಕೊಬೋದು. ನಾನು ಶೇಂಗಾ ಚಟ್ನಿ ಮಾಡೀನಿ. ನೀವು ಬೇಕಾದ್ರೆ ಕೊಬ್ಬರಿ ಚಟ್ನಿನ ಮಾಡ್ಕೊಬೋದು. ಕಾಂಬಿನೇಷನ್ ಯಾವುದಾದ್ರೂ ಚಟ್ನಿ ನಡೀತೈತ್ರಿ. ಇದಕ್ಕೆ ನೋಡಿರಿ ಕ್ರಿಸ್ಪಿಯಾಗಿ ಬಂದೈತಿ ಮಸ್ತಾಗಿ. ಅವು ನೋಡಿ ಇಷ್ಟ ಆತಂದ್ರೆ